ಇನ್ನು ಬಸವರಾಜ ರಾಯರೆಡ್ಡಿಯವರು ಸರ್ಕಾರದ ಸಲಹೆಗಾರರು, ಮುಖ್ಯಮಂತ್ರಿಗಳ ಸಲಹೆಗಾರರು ಅಥವಾ ವಿಪಕ್ಷದ ನಾಯಕರು ಅನ್ನೋದು ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಕಾಂಗ್ರೆಸ್ ಪಕ್ಷಕ್ಕೆ ಪ್ರಮುಖವಾಗಿ ಗ್ಯಾರಂಟಿ ವಿಚಾರವಾಗಿ ಅವರ ಹೇಳಿಕೆಗಳೇ ಮತ್ತೆ ಹೊಸ ಚರ್ಚೆಯನ್ನು ಹುಟ್ಟಾಗ್ತಾ ಇದೆ. ಅತ್ತ ಕಾಂಗ್ರೆಸ್ ನಾಯಕರು ಯಾವುದೇ ಕಾರಣಕ್ಕೂ ಕೂಡ ಗ್ಯಾರಂಟಿಗಳು ನಿಲ್ಲಲ್ಲ ಅನ್ನುವಂಥ ಮಾತನ್ನು ಅನೇಕ ಸಂದರ್ಭದಲ್ಲಿ ಹೇಳಿದ್ದಾರೆ. ಆದರೆ ರಾಯರೆಡ್ಡಿಯವರು ಆಡಿರುವಂಥ ಮಾತು, ನಿಮಗೆ ಹಣ ಬೇಕು ಅಥವಾ ಅಕ್ಕಿ ಬೇಕು ಅಂದರೆ ರಸ್ತೆ ಸಿಗಲ್ಲ, ರಸ್ತೆ ಬೇಕಾದರೆ ಇದೆಲ್ಲವೂ ಕೂಡ ಬಂದ್ ಮಾಡಿ, ನೀವೇ ಹೇಳಿ ಅನ್ನುವಂಥ ಮಾತನ್ನು ಏನು ಹೇಳಿದರು ಅದೇ ವಿಚಾರವಾಗಿ ಚರ್ಚೆ ಆಗ್ತದೆ. ಈ ರೀತಿ ಆತ್ಮೀಯವಾಗಿ ಮಾತನಾಡಿದ್ದನ್ನು ನೀವು ಬೇರೆ ರೀತಿ ಚರ್ಚೆ ಮಾಡಬಾರ್ದು, ಯೋಚನೆ ಮಾಡಬಾರ್ದು ಅನ್ನುವಂಥ ಮಾತನ್ನು ರಾಯರೆಡ್ಡಿ ಹೇಳ್ತಿದ್ದಾರೆ. ಆದರೆ ರಾಯರೆಡ್ಡಿಯವರ ಮಾತೇಗ ವಿಪಕ್ಷಗಳಿಗೆ ಸರ್ಕಾಗಿದೆ, ಬಂಡವಾಳ ಆಗ್ತಾ ಇದೆ. ಸರಿ ಮಾಡೋಣ, ಅಕ್ಕಿ ಬೇಡ, ನಮ್ಗೆ ಏನು ಬೇಡ್ರಿ, ಹಳ್ಳಿ ರಸ್ತೆ ಮಾಡ್ರಿ ಅಂದ್ರೆ ಅದನ್ನ ಮಾಡಿಸ್ಬಿಡ್ತೀವಿ. ಸಿದ್ದರಾಮಯ್ಯ ಸಲಹೆ ಕೊಟ್ಬಿಡ್ತೇನೆ. ಮುಖ್ಯಮಂತ್ರಿಗಳು ಆರ್ಥಿಕ ಸಲಹೆಗಾರರು, ಮುಖ್ಯಮಂತ್ರಿಗಳ ಸೂಚನೆ ಇಲ್ಲದೆ ಅವ್ರು ಏನೂ ಮಾತನಾಡೋದಕ್ಕೆ ಸಾಧ್ಯ ಇಲ್ಲ. ನಾನು ಮಾಡಿದ್ರೆ ನಾ ಇನ್ನೂ ಜಾಸ್ತಿ ಮಾಡ್ತೀನಿ. ಪಾಪರ್ ಮಾಡಿ ಹೋಗುವಂತ ಪಾಪರ್ ಸಿದ್ದರಾಮಯ್ಯ ಕರ್ನಾಟಕದಲ್ಲಿ ಇದ್ದಾರೆ. ಗ್ಯಾರಂಟಿನೂ ಆಗುತ್ತೆ, ರಸ್ತೆನೂ ಆಗುತ್ತೆ. ಮುಖ್ಯಮಂತ್ರಿಗಳು ಅದರ ಬಗ್ಗೆ ಗಮನ ಹರಿಸ್ತಾರೆ. ಆರ್ಥಿಕ ಪರಿಸ್ಥಿತಿ ಇನ್ನೂ ಸುಧಾರಣೆ ಮಾಡಿದ್ರೆ ಸ್ವಲ್ಪ ಗಣಮಕ್ಕಳಿಗೆ ಬಸ್ ಫ್ರೀ ಮಾಡ್ತಾರೆ. ಸಿಎಂ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಕೊಡ್ತಿರುವ ಹೇಳಿಕೆಗಳು ರಾಜಕೀಯ ಗುದ್ದಾಟಕ್ಕೆ ದಾರಿ ಮಾಡಿಕೊಡ್ತಿದೆ. ಮೊನ್ನೆಯಿಂದ ರಾಯರೆಡ್ಡಿ ಆಡ್ತಿರುವ ಪ್ರತಿ ಮಾತು ವಿವಾದಕ್ಕೀಡಾಗುತ್ತಿದೆ. ಗ್ಯಾರಂಟಿ ಯೋಜನೆ ಬದಲಾಗುತ್ತಾ, ಇಲ್ಲಾಂದ್ರೆ ಸರ್ಕಾರದಲ್ಲಿ ಹಣದ ಕೊರತೆ ಇದೆಯಾ ಎಂಬೆಲ್ಲ ಪ್ರಶ್ನೆಗಳನ್ನ ಹುಟ್ಟು ಹಾಕ್ತಿವೆ. ಅಸಲಿಗೆ ಈ ಗ್ಯಾರಂಟಿ ಚರ್ಚೆ ಶುರುವಾಗಿದ್ದು ಮೊನ್ನೆಯಿಂದ. ಬಸವರಾಜ ರಾಯರೆಡ್ಡಿ ಕೊಪ್ಪಳದ ರ್ಯಾವಣಕಿ ಗ್ರಾಮದ ಶಾಲಾ ಕೊಠಡಿ ಉದ್ಘಾಟನೆಗೆ ತೆರಳಿದ್ರು. ಭಾಷಣ ಮಾಡ್ತಿದ್ದಾಗ ಅಲ್ಲಿದ್ದೊಬ್ಬರು ರಸ್ತೆ ಮಾಡಿಕೊಡುವಂತೆ ಬೇಡಿಕೆ ಇಟ್ರು. ಈ ಸಂದರ್ಭದಲ್ಲಿ ಮುಗುಳ್ನಗುತ್ತಾ ಮಾತನಾಡಿದ್ದ ರಾಯರೆಡ್ಡಿ, ಅಕ್ಕಿ ಹಣ ಬೇಡ ಅಂದ್ರೆ ಮಾಡಿಸಿ ಕೊಡ್ತೀನಿ ಅಂತ ಹಾಸ್ಯ ಚಟಾಕಿ ಸಿಡಿಸಿದ್ರು. ಸರಿ ಮಾಡೋಣ, ಅಕ್ಕಿ ಬೇಡ, ನಮ್ಗೆ ಏನು ಬೇಡ್ರಿ, ಹಳ್ಳಿ ರಸ್ತೆ ಮಾಡ್ರಿ ಅಂದ್ರೆ ಅದನ್ನ ಮಾಡಿಸ್ಬಿಡ್ತೀವಿ. ಸಿದ್ದರಾಮಯ್ಯ ಸಲಹೆ ಕೊಟ್ಬಿಡ್ತೇನೆ, ನಮ್ ಜನ ಬೇಡ ಅಂತಾರ್ರಿ ಅಂತ ಹೇಳ, ನಿನ್ ಹೆಸರು ಹಾಕಿಬಿಡ್ತೇನೆ ಅಲ್ಲಿ. ಹೀಗೆ ಅಕ್ಕಿ ಬೇಕಾ, ರಸ್ತೆ ಬೇಕಾ ಎಂಬ ರಾಯರೆಡ್ಡಿ ಮಾತು ವಿಪಕ್ಷಗಳಿಗೆ ಆಹಾರವಾಗಿ ಸಿಕ್ಕಿದೆ. ಸರ್ಕಾರದ ಬಳಿ ಹಣ ಇಲ್ಲ ಅಂತಿರುವ ನಾಯಕರಿಗೆ ಬ್ರಹ್ಮಾಸ್ತ್ರವೇ ದೊರೆತಿದೆ. ಈ ಬಗ್ಗೆ ಮಾತನಾಡಿದ ವಿಪಕ್ಷ ನಾಯಕ ಆರ್ ಅಶೋಕ್, ರಾಜ್ಯ ಸರ್ಕಾರವನ್ನ ಪಾಪರ್ ಎಂದಿದ್ದಾರೆ. ಮತ್ತೊಂದು ಕಡೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸಿಎಂ ಸೂಚನೆ ಇಲ್ಲದೆ ರಾಯರೆಡ್ಡಿ ಹೀಗೆ ಮಾತನಾಡಲ್ಲ ಅಂತ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಪಾಪರ್ ಮಾಡಿ ಈ ರಾಜ್ಯವನ್ನ ಪಾಪರ್, ಹೆಂಗೆ ಕೇರಳ ಪಾಪರ್ ಆಗಿದೆ, ಹಿಮಾಚಲ್ ಪ್ರದೇಶ ಪಾಪರ್ ಆಗಿದೆ, ಹಂಗೆ ರಾಜ್ಯವನ್ನ ಪಾಪರ್ ಮಾಡಿ ಹೋಗುವಂತ ಪಾಪರ್ ಸಿದ್ದರಾಮಯ್ಯ ಕರ್ನಾಟಕದಲ್ಲಿ ಇದ್ದಾರೆ. ಈ ಬೆದರಿಕೆ ಆಗ್ತಾ ಇರ್ತಕ್ಕಂಥದ್ದು ಬಸವರಾಜ ರೆಡ್ಡಿ ಅವರು ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು. ನಾನು ಅನ್ಕೊಂಡಿದ್ದೇನೆ, ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು, ಮುಖ್ಯಮಂತ್ರಿಗಳ ಸೂಚನೆ ಇಲ್ಲದೆ ಅವ್ರು ಏನೂ ಮಾತನಾಡೋದಕ್ಕೆ ಸಾಧ್ಯ ಇಲ್ಲ. ಆದರೆ ಬಸವರಾಜ ರಾಯರೆಡ್ಡಿ ಮಾತನ್ನ ಒಪ್ಪೋದಕ್ಕೆ ಕಾಂಗ್ರೆಸ್ ನಾಯಕರೇ ಸಿದ್ಧರಿಲ್ಲ. ಈ ಬಗ್ಗೆ ದೆಹಲಿಯಲ್ಲಿ ಪ್ರತಿಕ್ರಿಯಿಸಿದ ಸಚಿವ ಚೆಲುವರಾಯಸ್ವಾಮಿ, ಗ್ಯಾರಂಟಿನೂ ಆಗುತ್ತೆ, ರಸ್ತೆನೂ ಆಗುತ್ತೆ ಎಂದಿದ್ದಾರೆ. ಮತ್ತೊಂದು ಕಡೆ ಗೃಹ ಸಚಿವ ಪರಮೇಶ್ವರ್ ಅವರಂತೂ ಸಿಎಂ ಗಮನಿಸ್ತಾರೆ ಅಂತ ಹೇಳಿದ್ದಾರೆ. ಗ್ಯಾರಂಟಿನೂ ಆಗುತ್ತೆ, ರಸ್ತೆನೂ ಆಗುತ್ತೆ. ನನಗೆ ಅದು ಯಾಕೆ ಹೇಳಿದ್ರು, ನಾನು ಅದು ಯಾಕೆ ಹೇಳಿದಾರೋ ಗೊತ್ತಿಲ್ಲ. ಈಗಲೂ ಮನೆ ಪ್ರತಿಯೊಬ್ಬ MLAಗೂ 50 ಕೋಟಿ ಕೊಟ್ಟಿದ್ದಾರೆ. ಅದಲ್ಲದೆ ಇಲಾಖೆನಲ್ಲಿ ಏನಾಗುತ್ತೆ ಅದನ್ನು ಕೊಟ್ಟಿದ್ದಾರೆ. ಗೊತ್ತಿಲ್ಲ ಅದೆಲ್ಲ ಮುಖ್ಯಮಂತ್ರಿಗಳು ಅದ್ರ ಬಗ್ಗೆ ಗಮನ ಹರಿಸ್ತಾರೆ. ಅವರು ಫೈನಾನ್ಸ್ ಅವರಲ್ವಾ, ಅವರು ಆಮೇಲೆ ಅಡ್ವೈಸರ್, ಫೈನಾನ್ಸ್ ಅಡ್ವೈಸರು ರಾಯರೆಡ್ಡಿ ಅವರೇ. ಸೊ ಅದು ಅವರಿಬ್ಬರಿಗೆ ಬಿಟ್ಟಿರೋ ವಿಚಾರ. ಗುಜರಾತ್ ಆರ್ಥಿಕ ಪರಿಸ್ಥಿತಿ ಸುಧಾರಿಸಿದ್ರೆ ಗಂಡಸರಿಗೂ ಬಸ್ ಫ್ರೀ. ಗ್ಯಾರಂಟಿ ಪರ ಇರೋದಾಗಿ ಬಸವರಾಜ ರಾಯರೆಡ್ಡಿ ಸ್ಪಷ್ಟನೆ. ಯಾವಾಗ ತಾವು ಕೊಟ್ಟ ಹೇಳಿಕೆ ಪರ ವಿರೋಧದ ಚರ್ಚೆಗೆ ಗ್ರಾಸವಾಯಿತೋ ರಾಯರೆಡ್ಡಿ ಎಚ್ಚೆತ್ತುಕೊಂಡ್ರು. ಇವತ್ತು ವೇದಿಕೆಯೊಂದರಲ್ಲಿ ಮಾತನಾಡುತ್ತಾ, ನಾನು ಹಣಕಾಸು ಮಂತ್ರಿಯಾದ್ರೆ ಆರ್ಥಿಕ ಪರಿಸ್ಥಿತಿ ಸುಧಾರಿಸಿದ್ರೆ ಗಂಡು ಮಕ್ಕಳಿಗೂ ಬಸ್ ಫ್ರೀ ಮಾಡ್ತೀನಿ ಅಂತ ಘೋಷಿಸಿದ್ರು. ಕೇಳಿದ್ರು ಪ್ರಶ್ನೆ, ಏನ್ ಗ್ಯಾರಂಟಿ ನಿಲ್ಲಿಸ್ಬಿಡ್ತಾರಂತ. ನೋಡಪ್ಪ, ನನ್ನೇನ್ರ ಫೈನಾನ್ಸ್ ಮಿನಿಸ್ಟರ್ ಮಾಡ್ತಾರಿಲ್ಲ ಗೊತ್ತಿಲ್ಲ, ಮಂತ್ರಿಗಳು ಮಾಡ್ತಾರಿಲ್ಲ ಗೊತ್ತಿಲ್ಲ. ನಮ್ಮ ಸಿದ್ದರಾಮಯ್ಯನವರು ಸಾಕೀಗ ಅವ್ರು ನನಗೆ ಮಾಡಿಬಿಟ್ಟಿದ್ದಾರೆ. ನಾನು ಮಾಡಿದೆ ಅಂದ್ರೆ ನಾ ಇನ್ನೂ ಜಾಸ್ತಿ ಮಾಡ್ತೀನಿ ಗ್ಯಾರಂಟಿ ಸ್ಕೀಮ್ ಅಂತ ಹೇಳ್ತೀನಿ. ನಮ್ಮ ಆರ್ಥಿಕ ಪರಿಸ್ಥಿತಿ ಇನ್ನೂ ಸುಧಾರಣೆ ಮಾಡಿದ್ರೆ ಸ್ವಲ್ಪ ಗಣಮಕ್ಕಳಿಗೂ ಬಸ್ ಫ್ರೀ ಮಾಡ್ಬಿಡ. ಆರ್ಥಿಕ ಪರಿಸ್ಥಿತಿ ಇನ್ನೂ ಸುಧಾರಣೆ ಮಾಡಿದ್ರೆ ಸ್ವಲ್ಪ ಗಣಮಕ್ಕಳಿಗೂ ಬಸ್ ಫ್ರೀ ಮಾಡ್ಬಿಡ. ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗಿ ಎಲ್ಲ ಆದ್ರೆ ಸುಧಾರಣೆ ಹೇಳಿದೆ, ನಾವು ಯಾರು ಗ್ಯಾರಂಟಿ ವಿರೋಧಿಲ್ಲ ಅನ್ನೋದಕ್ಕಿಂತ ಹೇಳಿದೆ. ರಸ್ತೆ ಬೇಕಾ, ಅಕ್ಕಿ ಬೇಕಾ ಎಂದಿರುವ ಹೇಳಿಕೆಗೆ ಬಸವರಾಜ ರಾಯರೆಡ್ಡಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ನಾನು ತಮಾಷೆಗೆ ಹೇಳಿದ್ದು ಅಂತಿದ್ದಾರೆ. ಆದರೆ ಸಿಎಂ ಆರ್ಥಿಕ ಸಲಹೆಗಾರನ ಮಾತುಗಳನ್ನ ಬಿಜೆಪಿ ಸಮರಕ್ಕೆ ಬಳಸಿಕೊಳ್ತಿರೋದಂತೂ ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, TV9.